ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. 21 ಡೇಸ್ ಚಾಲೆಂಜನ್ನು ತೊಗೊಂಡಿದ್ದೆ ನಾನು. ಆ 21 ಡೇಸ್ ಚಾಲೆಂಜ್ ಒಳಗೆ ಮೊದಲೇ ದಿನದ ವೆಯ್ಟ್ ನೋಡ್ರಿ, ಇದು 73.85 kg ಇತ್ತು. ಆಲ್ರೆಡಿ ನೀವು ನನ್ನ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರ್ತದ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಈ ಒಂದು ಚಾಲೆಂಜ್ ಒಳಗೆ ನೋಡ್ರಿ, ಇವಾಗ 15 ದಿನ ನಾನು ಕಂಪ್ಲೀಟನ್ನು ಮಾಡಿದೆ. ಈ 15 ದಿನದೊಳಗೆ ನಂದು ವೆಯ್ಟ್ ಲಾಸ್ ಎಷ್ಟಾಯಿತು ಏನು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇದ್ದೀನಿ ಇವತ್ತು. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿರಿ. ಮತ್ತು ಫೀಡಿಂಗ್ ಮಾಡ್ತಾ ಇರೋರು ಮದರ್ಸ್ ನೋಡಿರಿ, ನಾವು ವೆಯ್ಟನ್ನು ಲಾಸ್ ಮಾಡೋದ್ರಿಂದ ಮತ್ತು ಡಯಟ್ ಮಾಡೋದ್ರಿಂದ ಹಾಲು ಕಡಿಮೆ ಆಗ್ತಾವೆ ಮತ್ತು ಮಗುವಿಗೆ ಏನಾದರೂ ತೊಂದರೆ ಆಗುತ್ತೆ ಅಂಥೇಳಿ ಯೋಚನೆ ಮಾಡ್ತಿರ್ತಾರಲ್ಲ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಪ್ಪ ಅಂದ್ರೆ ನಾನು ಕೂಡ ಫೀಡಿಂಗ್ ಮಾಡೋ ಮದರ್ ನೋಡ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ರೀತಿ ಡಯಟ್ ಮಾಡೋದ್ರಿಂದ ಫೀಡಿಗೆ ಏನೂ ತೊಂದರೆ ಆಗಂಗಿಲ್ಲ, ನ್ಯಾಚುರಲ್ಲಾಗಿ ಹೆಲ್ದಿಯಾಗಿ ನಾವು ವೆಯ್ಟನ್ನು ಲಾಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಆಲ್ರೆಡಿ ನಾನು 80ಇಂದ ಇವಾಗ 73ವರೆಗೂ ಬಂದೇನಲ್ಲ, ತುಂಬಾ ಖುಷಿ ಆಗತ್ತದ ನನಗೆ. ಏನಿಲ್ಲ ಅಂದರೂ ನಾನು 7 kg ಪ್ಲಸ್ ಅಷ್ಟು ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಡಯಟ್ ಮಾಡಿದೆ ಅಂತ ಹೇಳ್ತಾ ಇಲ್ಲ, ಡಯಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀನಿ. ಮತ್ತು ಮೇನ್ ಅಂತಂದ್ರೆ ಯಾವುದು ಎಕ್ಸಸೈಸ್ ಮಾಡಿದೆ ನಾನು ವೆಯ್ಟನ್ನು ಲಾಸ್ ಮಾಡ್ತಾಯಿದ್ದೀನಿ, ಅದೇ ನನಗೆ ಖುಷಿ ವಿಚಾರ. ಯಾಕಪ್ಪ ಅಂದ್ರೆ ಮಗು ಇರೋದ್ರಿಂದ ನೋಡ್ರಿ, ನನಗೆ ಬೆಳಗ್ಗೆ ಹೊತ್ತು ಎಕ್ಸಸೈಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮೊದಲೇದಾಗಿ ನೋಡ್ರಿ, ಈ ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ನಾನು ಫಸ್ಟಾಗಿ ಏನು ಬಿಟ್ಟರು ಸಮಯಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಈ ಬಿಸಿನೀರು ಕುಡಿಯೋದನ್ನು ನಾನು ಬಿಟ್ಟಿಲ್ಲ. ನನ್ನ ಡೆಲಿವರಿ ಆದ ಡೇ 1ಇಂದ ಕೂಡ ನಾನು ಬಿಸಿನೀರನ್ನು ತೊಗೋತಾನೆ ಇದ್ದಿದ್ದೀನಿ. ಆಮೇಲೆ ಒಂದು 4-5 ತಿಂಗಳು ಆದಮೇಲೆ ನೋಡ್ರಿ, ಲೆಮನ್ ಮತ್ತು ಹಣ್ಣಿನ ಆ್ಯಡ್ ಮಾಡ್ಕೊಂಡಿದ್ದೆ ನೋಡ್ರಿ. ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ಅಂದ್ರೆ ತುಂಬಾ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ನೋಡಿರಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯೊಳಗೆ ಬಿಸಿನೀರು ಕುಡಿಯೋದ್ರಿಂದ ಸಾಕಷ್ಟು ಪರಿಣಾಮಕಾರಿಗಳು ಅಂಶ ಅದ ನೋಡ್ರಿ, ನಮ್ಮ ಹೆಲ್ತಿಗೆ ತುಂಬಾ ಅವಶ್ಯಕ ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಾವು 1 ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಇತ್ತಂದ್ರೆ ನೋಡ್ರಿ, ಆರಾಮವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಯಾವುದೇ ಆದರೂ ಕೂಡ ನಾವು 1 ದಿನದ 2 ದಿನಗಳ ರಿಸಲ್ಟ್ ಬರೋಂಗಿಲ್ಲ. ಯಾವುದೇ ಆದರೂ ಕೂಡ ನಾವು ಡೇ ಬೈ ಡೇ ಮಾಡ್ತಾ ಹೋಗಂಗೆ ರಿಸಲ್ಟ್ ಬರ್ತದೆ ಅಂತ ಹೇಳ್ತೀನಿ. ಊಟದ ವಿಚಾರದೊಳಗೆ ನೋಡ್ರಿ, ನಾನು ಎಲ್ಲ ಕೂಡ ತಿಂತಾಯಿದ್ದೀನಿ, ಯಾವುದೂ ಕೂಡ ಡಯಟ್ ಅಂಥೇಳಿ ಬಿಡ್ತಾ ಇಲ್ಲ. ರೈಸ್ ಐಟಮ್ ಏನಿರ್ತದಲ್ಲ ಸ್ವಲ್ಪ ಅದನ್ನು ಕಡಿಮೆ ಮಾಡ್ತಾಯಿದ್ದೀನಿ. ಅದನ್ನು ಬಿಟ್ಟರೆ ನಾನು ಮನೆಯಲ್ಲೇ ಮಾಡುವಂಥ ಅಡುಗೆನೇ ಮಾಡ್ಕೋತಾ ಇದ್ದೀನಿ. ಮತ್ತು ನನಗಂತೇಳಿ ನಾನು ಸ್ಪೆಷಲಾಗಿ ಏನು ಅಡುಗೆ ಮಾಡ್ತಾಯಿಲ್ಲ, ಎಲ್ರಿಗೂ ಏನು ಮಾಡ್ತಾಯಿರ್ತೀನಿ ಅದೇ ಮಾಡ್ತಾಯಿರ್ತೀನಿ. ಬೆಳಗ್ಗೆ ನೋಡ್ರಿ, ನಾನು ಹೆಚ್ಚಾಗಿ ರಾಗಿ ಮಾಲ್ಟನ್ನು ತೊಗೊಳೋಕ್ಕೆ ಇಷ್ಟಪಡ್ತೀನಿ. ರಾಗಿ ಮಾಲ್ಟನ್ನು ತೊಗೊಂಡು ಮತ್ತು ಆಮೇಲೆ ನಾನು ಫ್ರೂಟ್ಸ್ ಅದು ತೊಗೋತೀನಿ. ಮಧ್ಯಾಹ್ನ ನೋಡ್ರಿ, ನಾನಿಲ್ಲಿ 2 ಚಪಾತಿ ಮತ್ತು ಸಲಾಡ್ಸ್ ಅಂದರೆ ಬೀಟ್ರೂಟು, ಗಜ್ರಿ, ಮೂಲಂಗಿ ಮತ್ತು ಪಲ್ಯನ ತೊಗೊಂಡಿದ್ದೆ. ಮತ್ತು ಅದ್ರ ಜೊತೆ ಸ್ವಲ್ಪ ಚಟ್ನಿ ಕೂಡ ತೊಗೊಂಡಿದ್ದೆ ನೋಡ್ರಿ. ನಾನು ಈ ರೀತಿಯಾಗಿ ನಾನು ಮಧ್ಯಾಹ್ನ ಊಟನ ಮಾಡ್ತೀನಿ ಡೈಲಿ ಕೂಡ. ರಾತ್ರಿ ಕೂಡ ನೋಡ್ರಿ, ನಾನಿಲ್ಲಿ ರೊಟ್ಟಿ ಇದ್ದರೆ ರೊಟ್ಟಿ ತೊಗೋತೀನಿ, ಇಲ್ಲ ಚಪಾತಿ ಇದ್ದರೆ ಚಪಾತಿ ತೊಗೋತೀನಿ. ಒಂದೊಂದು ಸಲ ನೋಡ್ರಿ, ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಓಟ್ಸು ಅಥವಾ ಉಪ್ಪಿಟ್ಟು ಈ ರೀತಿ ಮಾಡ್ಕೊತಿರ್ತೀನಿ. ಓಟ್ಸ್ ಕೂಡ ನೋಡ್ರಿ, ನಮ್ಮ ವೆಯ್ಟ್ ಲಾಸ್ ಜರ್ನಿ ಒಳಗೆ ತುಂಬಾ ಹೆಲ್ದಿಯಾಗಿರುವಂಥ ಫುಡ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಓಟ್ಸ್ ಇಷ್ಟ ಆಗುತ್ತಲ್ಲ ಅವರು ಕೂಡ ಡೇ ಆ್ಯಂಡ್ ನೈಟ್ ಕೂಡ ತೊಗೋಬೋದು. ಓಟ್ಸ್ ತೊಗೊಂಡು ಕೂಡ ವೆಯ್ಟ್ ಲಾಸನ್ನು ಮಾಡ್ತಾರೆ. ಬಟ್ ನನ್ನ ಬಾಡಿಗೆ ನನಗೆ ಯಾಕೋ ಓಟ್ಸು ಅಷ್ಟಾಗಿ ನನಗೆ ಕಂಫರ್ಟಬಲ್ ಆಗ್ತಾಯಿಲ್ಲ. ಹಾಗಾಗಿ ನಾನು ಓಟ್ಸನ್ನು ತೊಗೊಳ್ಳೋದು ಸ್ವಲ್ಪ ಕಡಿಮೆ ಮಾಡೀನಿ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಾನು ಫುಡ್ಡನ್ನು ತೊಗೋತಾ ನಾನು ಆರಾಮವಾಗಿ ನಾನು ಬ್ಯಾಲೆನ್ಸ್ ವೆಯ್ಟನ್ನು ಲಾಸ್ ಮಾಡಕತ್ತೀನಿ. ಮತ್ತು ನೋಡ್ರಿ, ನನಗೆ ಮನೆಯೊಳಗೆ ಬೈತಿರ್ತಾರೆ, ಹಾಲು ಕುಡಿಸಿರ್ತಿ ಏನಪ್ಪ ಇಷ್ಟು ತಲೆ ಕೆಡಿಸ್ಕೊಂಡು ಅಂತ ಹೇಳ್ತಾರೆ. ಬಟ್ ನೋಡ್ರಿ, ಇವಾಗಲೇ ನಮ್ಮ ವಯಸ್ಸಿರಬೇಕಾದ್ರೆ ನಾವು ಮಾಡಬೇಕಂತ ಮನಸ್ಸು ಬಂದಾಗೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಾಗುತ್ತೆ. ಮುಂದೆ ಸ್ವಲ್ಪ ವಯಸ್ಸಾದ್ಮೇಲೆ ನೋಡ್ರಿ, ನಮ್ಗೆ ಕಾಲು ನೋವು, ಕೈ ನೋವು ಅಂತ ಸ್ಟಾರ್ಟ್ ಆಗ್ಬಿಡ್ತಾವೆ. ಬಟ್ ಆವಾಗ ಮಾಡೋದಕ್ಕೆ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಇವಾಗಲೇ ಎಷ್ಟಾಗುತ್ತಲ್ಲ ಅಷ್ಟು ನಾವು ಮಾಡೋದಕ್ಕೆ ಟ್ರೈ ಮಾಡೋದು ನೋಡ್ರಿ. ನೋಡತ್ತಿರಲ್ಲ ಇಲ್ಲಿ ನನ್ನ ಮಗ ಹೆಂಗೆ ಆಟ ಆಡಕತ್ತಾನಂಥೇಳಿ. ಈ ರೀತಿ ಮಗುನ ನೋಡಿಕೊಂಡು ಮತ್ತು 2 ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಎಕ್ಸಸೈಸ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಎಕ್ಸಸೈಸು ಮಾಡ್ತಾಯಿಲ್ಲ. ಇಲ್ಲಿವರೆಗೂ ಕೂಡ ನೋಡ್ರಿ, ನಾನು ಎಕ್ಸಸೈಸ್ ಅದು ಏನು ಮಾಡಿಲ್ಲ, ಜಸ್ಟ್ ವಾಕಿಂಗ್ ಮಾಡ್ತೀನಿ ನೋಡ್ರಿ. ನನ್ನ ಫುಡ್ ರೂಟೀನ್ ನೋಡ್ರಿ ಇದೇ ರೀತಿ ಇತ್ತು. ಇವಾಗ ನನ್ನ 15 ದಿನದ ವೆಯ್ಟ್ ಲಾಸ್ ಜರ್ನಿಯ ವೆಯ್ಟ್ ಎಷ್ಟೈತಪ್ಪ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ರಿ ನೋಡ್ರಿ, ನಂದು 71.50 ಐತೆ ನೋಡ್ರಿ. ತುಂಬಾ ಖುಷಿ ಆಗತ್ತದ ನನಗೆ. 73.85ಇಂದ ಇವಾಗ 71.5 kg ಅಷ್ಟು ಬಂದೇನಂದ್ರೆ
ಆಲ್ಮೋಸ್ಟ್ ನೋಡಿರಿ 2 kg ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. 15 ದಿನದೊಳಗೆ ನೋಡಿರಿ ಇಷ್ಟು ವೆಯ್ಟ್ ಲಾಸ್ ಆಗೋದಂದ್ರೆ ತುಂಬಾ ಕಷ್ಟ ಅಂತಲೇ ಹೇಳ್ತೀನಿ. ಅದರಲ್ಲೂ ಕೂಡ ಊಟ ಮಾಡ್ಕೊಂಡ್ಬಿಟ್ಟು ಯಾವುದೇ ಎಕ್ಸಸೈಸ್ ಇಲ್ಲದೆ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿನಲ್ಲ, ನನಗೆ ತುಂಬಾ ಖುಷಿ ಆಗತ್ತದ. ನೀವೇನಾದರೂ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರೋರಿದ್ರಂದ್ರೆ ವಿಡಿಯೋನ ಶೇರ್ ಮಾಡಿರಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿರಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.